ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಅವ ಆ ದೇವರು ಈ ಭೂಮಂಡಲದಲ್ಲಿ ಒಂದು ಅಂಗಡಿ ಇಟ್ಕೊಂಡು ಕೂತಾನಂತ ಹಿರಿದ ಪರ್ಸೆಂಟಿ. ಆ ಒಂದು ಗುಂಜಿ ಇತ್ಲಾಗಬಹುದು, ಒಂದು ಗುಂಜಿ ಇತ್ಲಾಗಬೇಕು, ತೂಕ ಸಮ ಆಗಬೇಕು. ಒಬ್ರಿಗೊಂದು ಮಾಡೋದಿಲ್ಲ, ಮಾಡಿಕೊಳ್ಳೋದು ನಾವು. ಜೀವನ ಹಾಳು ಮಾಡಿಕೊಳ್ಳೋದು ನಮ್ಮ ಕೈನಲ್ಲಿದೆ. ಹಂಗಂತ ಹೇಳ್ಬಿಟ್ಟು ನಮ್ಮನ್ನು ಬೇಕಾಬಿಟ್ಟು ಬಿಟ್ಟುಬಿಟ್ಟಿಲ್ಲ ದೇವರು. ನಮ್ಮನ್ನು ಪರೀಕ್ಷೆ ಮಾಡ್ತಾನೆ, ನಾವು ನಿಜವಾದ ಭಕ್ತರಿದ್ದೀವೋ ಅಥವಾ ಡಾಮಿಗೆ ಭಕ್ತರಿದ್ದೀವೋ ಅಂತ. ಹರದನ್ನ ಭಕ್ತರ ಕಿರಿವಂತೆ ಮಾಡುವ, ಅಲ್ಲಿ ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಅರಿದು ನೋಡುವ ಚಂದನದಂತೆ, ಬೆದರದೆ ಬೆಚ್ಚದೆ ಇದ್ದೊಡೆ ಕರಬಿಡಿ ಎತ್ತಿಕೊಂಬ ರಾಮನಾಥ. ಕಷ್ಟ ಕೊಡ್ತಾನೆ, ಕಷ್ಟ ಯಾರಿಗಿಲ್ಲ, ಸುಖ ಎಲ್ಲರಿಗಿಲ್ಲ ಅನ್ನುವ ದುಃಖ ತುಂಬಿದ ಭಕ್ತದ ಮೇಲೆ ನಾವು ಮಾಡುವ ಪಾಪ ನಾವು ಉಂಡಬೇಕು, ಶಿವನ ಮೇಲೆ ಶಬ್ದ ಇಡಬೇಕು. ನಮ್ಮ ಕರೆದಿ ಯಾರಿಗೆ ಸುಖ ಅದ ಈ ಭೂಮಿ ಮೇಲೆ? ಸುಖ ಎಲ್ಲರಿಗಿಲ್ಲ ಅನ್ನುವ ದುಃಖ ತುಂಬಿದ ಭಕ್ತದ ಮೇಲೆ ನಾವು ಮಾಡುವ ಪಾಪ ನಾವು ಉಣ್ಣಬೇಕು, ಶಿವನ ಮೇಲೆ ಶಬ್ದ ಇಡಬೇಕು. ತಪ್ಪು ಮಾಡ್ತೀವಿ, ದೇವರು ಶಪಿಸ್ತೀವಿ. ದೇವರು ನಮ್ಗೆ ಬಹಳ ಅನ್ಯಾಯ ಮಾಡಲ್ಲ, ಬಹಳ ಕೆಟ್ಟ ಮಾಡಲ್ಲ. ಅವ ಎಲ್ಲೂ ಅನ್ಯಾಯ ಮಾಡೋದಿಲ್ಲ, ಅವ ಇರೋದೇ ನ್ಯಾಯ ಮಾಡೋದಕ್ಕೆ. ನಾವು ಅನ್ಯಾಯ ಮಾಡ್ತೀವಿ. ಅದಕ್ಕೆ ಆ ರೀತಿ ಕಷ್ಟ ಆಗಾರವನ್ನು ನೋಡ್ಕೋಬೇಕಾಗಿದ್ದು ನಮ್ಮ ಕೈಯಲ್ಲಿದೆ. ಮತ್ತು ನಮ್ಮ ಶರಣರು ರಾಸಿಮಯ್ಯನಂತವರು ಆ ದೇವರನ್ನು ಬಿಟ್ಟಿಲ್ಲ. ಅವರು ದೇವರಿಗೂ ಅನ್ಸ್ತಿದ್ದಿಲ್ಲ. ನಮ್ಮ ದಾಸ ಹೇಳಿದಾಗೆ, ನೀನ್ ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ನಿನ್ನ ಹೆಸರಿದ್ದ ಸಾಕು, ಅದ್ರ ಮೇಲೆ ನಾವು ಬದುಕೊಳ್ತೀವಿ. ಅಷ್ಟೊಂದಿಗೆ ತಮ್ಮ ಮೇಲೆ ತಮಗೆ ಅಷ್ಟೊಂದು ವಿಶ್ವಾಸ. ದೇವರನ್ನು ಕೂಡ ಬಿಡಲಿಲ್ಲ. ಸಂದರ್ಭ ಬಂದ್ರೆ ಅವನನ್ನು ಕೂಡ ಪ್ರಶ್ನಿಸುವಂತ ಒಂದು ದಾಸ್ಯತನವನ್ನ ಅವರು ತೋರಿಸ್ತಾ ಇದ್ರು. ಅದಕ್ಕೆ ಹೇಳ್ತಾರೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಜರೆಯದಿರ, ನೀನೊಂದು ಬಾರಿ ನನ್ನಂತೆ ಒಡಲುಗೊಂಡು ಕೂಡ ರಾಮನಾಥ. ನನಗೆ ಒಡಲು ಈ ದೇಹ ಆಗಿದೆ ಅಂದಮೇಲೆ ಹಸಿವಾಗಲೇಬೇಕು, ನಾನು ಸುಳ್ಳು ಹೇಳಲೇಬೇಕು. ನೀನು ಒಮ್ಮೆ ನಮ್ಮ ಮನುಷ್ಯನಾಗಿರೋ ಅವಾಗ ಗೊತ್ತಾಗ್ತದೆ ಈ ಒಡಲಿನ ಮಹತ್ವ ಏನು ಅಂತ. ದೇವರಿಗೆ ಒಂದು ಪ್ರಶ್ನೆ ಮಾಡುವಂತ, ದೇವರನ್ನ ಪ್ರಶ್ನಿಸ್ತಕ್ಕಂಥ ಭಾಷೆವನ್ನ, ಧೈರ್ಯವನ್ನು ದಾಸಿಮಯ್ಯ ತೋರಿಸ್ತಾ ಇದ್ದ ನಮ್ಮ ವಚನದಲ್ಲಿ. ಇನ್ನು ದೇವರಲ್ಲಿ ಅಪಾರವಾಗಿರ್ತಕ್ಕಂಥದ್ದು ಹಾಗೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ದೇವರು ಆತ್ಮ ಆರೂ ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದಿದೆಯ ರಾಮನಾಥ ಅಂತಾನೆ ದಾಸಿದೆ. ಎಂತ ಭೇದ ನಿಂದು, ಯಾವ ರೀತಿ ಬೆರೆಸ್ತೀಯ ನೀನು? ಹಾಯೊಳಗಿನ ತುಪ್ಪದ ನಮ್ಗೆ ಗೊತ್ತಾಗುದಿಲ್ಲ. ಯಾವಾಗ ಗೊತ್ತಾಗುತ್ತದು? ಬೆಣ್ಣೆ ಮಾಡಿ ತುಪ್ಪ ಕಾಸಿನ ಮೇಲೆ ತುಪ್ಪ ಎಂದು ಗೊತ್ತಾಗ್ತದೆ. ದೇವರ ಆತ್ಮ ಇದೆ, ಕಾಡುವುದಿಲ್ಲ ಕಣ್ಣಿಗೆ. ಕಾಡಿನಲ್ಲಿರ್ತಕ್ಕಂಥ ಮರಗಳು ಒಂದರ ಟೊಂಗೆ ಇನ್ನೊಂದು ಟೊಂಗೆ ಮೇಲೆ ಉಚ್ಚಿದಾಗ ಅಲ್ಲಿ ಕಿಡಿ ಹೊತ್ಕೊಳ್ತದೆ. ಅದರೊಳಗೆ ಬೆಂಕಿ ಇಟ್ಟಿದೆಯಾ ನಮಗೆ ಅಲ್ಲಿಯೂ ಗೊತ್ತಾಗುವುದಿಲ್ಲ. ಏನಿದೆ ಏನಿಟ್ಟಿದೆ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಇಂಥ ಒಂದು ದಾಸಿಮಯ್ಯನಿಗೆ ಆಸೆ ಇರಲಿಲ್ಲೇನೋ? ಇಲ್ಲ. ಹೊಟ್ಟೆ ಇರಲಿಲ್ಲ ಆಸೆ, ಶರಣರಿಗೆ ಆಸೆ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ, ಕರಿಯಲಿ ತಡೆವಲ್ಲೆ, ಸಿರಿಯಲಿ ತಡೆವಲ್ಲೆ, ಹಿರಿತಪ್ಪ ರಾಜ್ಯವಲ್ಲಿ ತಡೆವಲ್ಲೆ. ಕರಿಯಲಿ ತಡೆವಲ್ಲೆ, ಸಿರಿಯಲಿ ತಡೆವಲ್ಲೆ, ಹಿರಿತಪ್ಪ ರಾಜ್ಯದಲ್ಲಿ ತಡೆವಲ್ಲೆ. ಮತ್ತೆ ಏನ್ ಬೇಕು ನಿನಗೆ? ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಕೊಟ್ಟು ನೋಡು, ನಿನ್ನದೇ ನೀನು ಕೊಟ್ಟಂತೆ ರಾಮನಾಥ. ನನಗೆ ಆನೆ ಬೇಡ, ಅಂಬಾರಿ ಬೇಡ, ರಾಜ್ಯ ಬೇಡ, ಏನು ಬೇಡ. ರಾಜ್ಯ ತಗೊಂಡು ಏನ್ ಮಾಡಬೇಕು? ಭೂಮಿಯ ಗೆದ್ದರೆ ರಾಜ್ಯ, ಮನದ ಆಸೆ ಗೆದ್ದವ ಪೂಜ್ಯ. ಇವೆಲ್ಲ ಮನದ ಆಸೆ ಗೆದ್ದವರು, ಅದಕ್ಕೆ ಪೂಜ್ಯರಾದ್ರು. ನಾವು ಇವೆಲ್ಲ ಪೂಜೆ ಮಾಡ್ತೀವಿ. ಅವ್ರು ಯಾವ ಹರಿದವರಲ್ಲ, ಹೊಂದವರಲ್ಲ ಅಲ್ವಾ? ಅವ್ರು ಪೂಜೆ ಮಾಡ್ತೀವಿ, ಯಾಕಂದ್ರೆ ಮನದ ಆಸೆಯಿಂದ ಗೆದ್ದವರು. ಅದಕ್ಕೆ ಅಂಥವರಲ್ಲಿ ನಿಮ್ಮ ಒಂದೆರಡು ಒಳ್ಳೆ ನುಡಿ ಸಿಕ್ಕರೆ ಸಾಕಪ್ಪ, ನನಗೆ ಯಾವುದೂ ಬೇಡ ಅಂತ ಹೇಳ್ತಾರೆ. ಇನ್ನ ಸರಿ, ನಾನು ಭಕ್ತ, ಎಂಥ ಭಕ್ತ? ನನಗೆ ನಾನೇ ಹೇಳ್ಕೊಳ್ಳೋದಲ್ಲ. ಭಕ್ತಿ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟ. ಅದು ಮನಸ್ಸಿನ ವ್ಯವಹಾರ, ದೇಹದ ವ್ಯವಹಾರ ಅಲ್ಲ. ಅದಕ್ಕೆ ಒಂದು ಬಹಳ ಸುಂದರವಾದ ವಚನ ಬರೀತಾನೆ ದಾಸಿಮಯ್ಯ. ನೋಡಿ, ಅರ್ಥ ಮಾಡ್ಕೊಳ್ಳಿ. 2 ವಚನಗಳನ್ನು ನಾನು ಹೇಳ್ತೀನಿ, ಬಹಳ ಸೊಗಸಾಗಿರ್ತಾರೆ.
ಬರು ಸಟೆಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಬುಡನೆಗೆದಂತಾಯಿತು ಕಾಣ ರಾಮನಾಥ. ಬರು ಸಟೆಗ, ಸಟೆಗ ಅಂದ್ರೆ ಮೋಸಗಾರ, ಅತ್ಯಂತ ಮೋಸಗಾರನ ಭಕ್ತಿಯನ್ನ ದಿಟ ಸತ್ಯ ಅಂತ ನಂಬಬೇಡ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ. ಈಗ ಒಂದು ಮಠ ಇರ್ತದೆ, ಗರ್ಭಗುಡಿ ಇರ್ತದ, ಅದೊಂದು ಬೆಕ್ಕು ಕಣ್ಣು ಮುಚ್ಕೊಂಡು ಕೂತಿರ್ತದ. ಯಾವುದು? ಬೆಕ್ಕು ಕಣ್ಣು ಮುಚ್ಚಿಕೊಂಡು. ಎದಕ್ಕೆ? ಧ್ಯಾನ ಮಾಡக்கூಡದನ್ನ ಇಲ್ಲ, ಅಲ್ಲೊಂದು ಬಿಲ ಇತ್ತು, ಅಲ್ಲೊಂದು ಗುದ್ದಿ ಇತ್ತು, ಅದರೊಳಗೆ ಇಲಿ ಇತ್ತು, ಅದು ಯಾವಾಗ ಹೊರ ಬರುತ್ತೋ ಅಂತ ಕಾಯ್ಕೊಂಡು ಕೂತದ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಕುಡನೆಗೆದಂತಾಯಿತು ಕಾಣ ರಾಮನಾಥ. ಇಲಿ ಕಂಡು ಕೂಡ ಸಣ್ಣ ಜಿಗಿದು ಹಿಡ್ಕೊಂಡು ಬಂದ್ಬಿಡ್ತು. ಅದಕ್ಕೆ ಮಠ ಆದ್ರೂ ಗೊತ್ತಿಲ್ಲ, ಗರ್ಭಗುಡಿ ಆದ್ರೂ ಗೊತ್ತಿಲ್ಲ, ಅಲ್ಲಿ ಹಿಂಸೆ ಮಾಡಬಾರ್ದು ಅಂತ ಗೊತ್ತಲ್ಲ. ಇಂಥವರ ಮನಸ್ಸು ಹೇಗಿರ್ತದಂದ್ರೆ, ಯಾರು ಬರು ಸಟೆಗ ಮೋಸಗಾರ ಇರ್ತಾರೆ, ದಿನ ಮಾಡ್ತಿರೋದು ಅಪಚಾರ ಹೇಳೋದು ಬೃಂದಾವನ ಅಂತಾರಲ್ಲ, ಅಂಥವ್ರ ಕೃತಿ ಮಾತನಾಡ. ಇನ್ನೊಂದು ವಚನದಲ್ಲಿ ಶುದ್ಧ ಮನಸ್ಸಿನಿಂದ ಭಕ್ತಿಯನ್ನ ಮಾಡಿದ್ರೆ, ತೋರಿಕೆಗಾಗಿ ಮಾಡಿದ್ರೆ ಎಲ್ಲ ವ್ಯರ್ಥ ಆಗಿ ಹೋಗ್ತದ. ಹೆಂಗ್ ವ್ಯರ್ಥ ಆಗಿ ಹೋಗ್ತದ ಅಂದ್ರೆ, ಹರಿದ ಗೋಣಿಯಲ್ಲೊಬ್ಬ ಕಡವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಗಂಜಿ. ಹರಿದ ಗೋಣಿಯಲ್ಲೊಬ್ಬ ಕಡವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಗಂಜಿ. ಕಡವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತು, ಅಳಿಮರದವನ ಭಕ್ತಿ ಇಂತಾಯಿತು ಕಾಣ ರಾಮನಾಥ. ಸ್ವಲ್ಪ ಬಿಡಿಸ್ತೇನೆ. ಒಬ್ಬ ಜಿಪುಣ, ಹಿಂದಕ್ಕೆ ಏನಿತ್ತು, ಮಾರ್ಕೆಟಿಂಗ್ ಗಾಡಿ ಅದು ಏನಿರಲಿಲ್ಲ, ಬೆಳೆಯನ್ನ ಹೋಗಿ ಮಾರ್ಕೆಟಿಗೆ ಮಾರ್ಕೊಂಡು ಬರ್ಬೇಕಾದ್ರೆ ಹೊತ್ಕೊಂಡು ಹೋಗ್ಬೇಕಿತ್ತು. ಅವಾಗ ಸುಂಕದ ಕಟ್ಟೆ ಅಂತಿದ್ದು, ಊರದು ಸುಂಕದ ಕಟ್ಟೆ ಅಂತಿತ್ತು. 4 ಅಣೆ 8 ಅಣೆ ಸುಂಕ ಕೊಟ್ಟು ತೆರಿಗೆ ಕೊಟ್ಟು ಹೋಗ್ಬೇಕಿತ್ತು. ಏನ್ ನಾವು ಟ್ಯಾಕ್ಸ್ ಇಂಗ್ಲಿಷ್ ಹೇಳ್ತೀವಿ ಅದವಾಗಿ. ಒಬ್ಬ ಏನ್ ಮಾಡಿದಂತ, ಹಗಲೊತ್ತು ಹೋದ್ರೆ ಸುಂಕದ ಕಟ್ಟೆ ಒಳಗೆ ಕುಂದಿರ್ತಾನ, ಸುಂಕ ವಸೂಲಿ ಮಾಡವ, ಅವ್ನು ಸುಂಕ ಕೊಡ್ಬೇಕಾಗತ್ತೆ ತಿಳ್ಕೊಂಡು ರಾತ್ರಿ ಹೋಗ್ಬಿಟ್ರೆ ಅದು ಯಾರೇ ಇರಂಗಿಲ್ಲ ಅಂತ ತಿಳ್ಕೊಂಡು ಭಕ್ತ ತಗೊಂಡು ಮಾರಾಕೊಂಡ. ಹರಿದ ಗೋಣಿ ಗೋಣಿ ಚೀಲ, ಕಾಯಿ ಚೀಲ ಅಂತೀವಿಲ್ಲ, ಕತ್ಲು ಬೇರೆ. ಭಕ್ತ ರಾಶಿ ಮಾಡಿದ ಚೀಲ ತುಂಬಾ ಕತ್ತಣ, ಅದು ತಳ ಹರಿದು ನೋಡೇ ಇಲ್ಲ. ಕತ್ಲಲ್ಲ, ತುಂಬಿದ ಚೀಲೇನೋ ತುಂಬಿತು. ಹೆಗಲ ಮೇಲೆ ಬೆಲೆ ಮೇಲೆ ಹಾಕೊಂಡ. ಹರಿದ ಗೋಣಿಯಲ್ಲೊಬ್ಬ ಕಡವೆ ಬಂತ, ಕಡವೆ ತುಂಬಿದ ಇವಳೆಲ್ಲ ನಡೆದನ ಸ್ವಂತ ಗಂಗಿ. ರಾತ್ರಿ ಎಲ್ಲ ನಡೆದ ಎಷ್ಟೋ ಕಿಲೋಮೀಟರ್ ಮಾರ್ಕೆಟ್ ಹೋದ, ಅಲ್ಲಿ ಬೆಳಕನ್ನೆಲ್ಲ ನೋಡ್ತೀನಿ ಅಂತ ಹೋದ. ನಿಜ ಏನಾಯ್ತು ಮುಂದೆ? ಇವಳೆಲ್ಲ ನಡೆದನ ಸ್ವಂತ ಗಂಜಿ, ಬೆಳಕಾಯ್ತು, ಕಡವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು. ಆ ಎಲ್ಲ ಭತ್ತ ಸೋರಿ ಹೋಗ್ಬಿಟ್ಟು ಬರೀ ಖಾಲಿ ಚೀಲ ಉಳಿಯಿತ್ತು. ತೀರ ಆಶ್ಚರ್ಯ, ಈ ಸೋರಿ ಗೊತ್ತಾಗುದಿಲ್ಲ ಅನ್ಬೇಡ. ಮತ್ತೆ ಅವೇನ ಕಾಟಿಲ್ಲ ರಾಶಿಮಯ್ಯ. ದೃಷ್ಟಾಂತ ಅದು ಬರೀ ಗೋಣಿ ಉಳಿಯಿತು, ಅಳಿಮನದವನ ಭಕ್ತಿ, ಕೀಳು ಮನಸ್ಸಿನ ಭಕ್ತಿ ಹಿಂಗಾಗ್ತದೆ. ಮಾಡಿದ್ದು ವ್ಯರ್ಥ ಆಗಿ ಹೋಗ್ತದೆ. ನೀರ ಕಂಡಲ್ಲಿ ಮುಳುಗುವವರೆಗೆ, ಮರದ ಕಂಡಲ್ಲಿ ಸುತ್ತುವರೆಗೆ ಈಗಳೆಲ್ಲ. ಮುಂದೆ ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆನ್ನುವ ಕಟ್ಟು ಕರಾರು ಏನಿರುವುದೇನೋ ಅರಿತವರ. ಯಾರಿಗೆ ಗೊತ್ತದ? ನಮಗೇನು ಗೊತ್ತದ? ನಾ ಇಷ್ಟೇ ದಿವಸ ಬದುಕ್ತೀನಿ ಅಂತ ಹೇಳಕ್ಕಾಗುತ್ತೇನ್ರಿ? ಆಗೋದಿಲ್ಲ. ಆದರೂ ಬದುಕ್ತೀವಿ. ಯಾಕಂದ್ರೆ ಜೀವನದಲ್ಲಿ 2 ಬೇಕು, ಒಂದು ಪ್ರೀತಿ, ಇನ್ನೊಂದು ನಂಬಿಕೆ. ಅವೆರಡು ಇಟ್ಕೊಂಡು ಬದುಕ್ತೀವಿ. ನಂಬಿಕೆ ನಾವು ಬದುಕಕ್ಕಾಗೋದಿಲ್ಲ, ನಂಬಿಕೆ ಇರಲೇಬೇಕು. ಜೀವಿಸುವುದಪ್ಪ ಒಬ್ಬ ಕವಿ ಹೇಳ್ತಾರೆ, ನಂಬಿಕೆಯೇ ಜೀವನ, ಪ್ರೀತಿಯೇ ಜೀವನ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಇಳೆಗೆ ಮಳೆ ಸುಲಿಯಿತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಇಳೆ ಬೆಳೆಗೆ ಬೆಳೆದಿತ್ತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಮಗು ತಾಯಿಯ ಮರ್ತು ಬಿಡ್ತಿತ್ತು ಪ್ರೀತಿ ಇಲ್ಲ ಅನ್ನೋದು. ಅದಕ್ಕೆ ಪ್ರೀತಿ ಅನ್ನುವಂಥದ್ದು ಮತ್ತು ನಂಬಿಕೆ ಅನ್ನುವಂಥದ್ದು ಬಹಳ ಬೇಕು. ನಂಬಿಕೆಯನ್ನು ಬಿಟ್ಟರೆ ಬದುಕಕ್ಕಾಗೋದಿಲ್ಲ. ನೋಡಿ, ಬ್ಯಾಂಕಿಗೆ ಹೋಗ್ತೀವ, ಎದಕ್ಕೆ ಹೋಗ್ತೀವಿ? ಡೆಪಾಸಿಟ್ ಮಾಡ್ಬೇಕಂತ ಹೋಗ್ತೀವಿ. FD ಮಾಡಬಹುದು, ರೊಕ್ಕದ ನಮ್ಮ ಹತ್ರ ಹೋಗ್ಬರ್ಬೇಕು. ಬ್ಯಾಂಕ್ ಅಂತ ಕೇಳ್ತಾರೆ, ಸರ್ ಎಷ್ಟು ವರ್ಷ ಮಾಡಿದ್ರೆ? 3 ವರ್ಷ ಮಾಡ್ರಿ. ನೋಡ್ರಿ, ನಾನು 3 ವರ್ಷ ಬದುಕ್ತೀನಿ ಅನ್ನೋ ನಂಬಿಕೆ ನನಗದ, ಆ 3 ವರ್ಷ ಬ್ಯಾಂಕ್ ಏನಾಗೋದಿಲ್ಲ ಅನ್ನೋ ನಂಬಿಕೆನೂ ಅವ್ರಿಗೆ ಅದ ಅಲ್ವಾ? ಇದು ನಂಬಿಕೆ. ಇದು ಆ ವಿಶ್ವಾಸ, ನಂಬಿಕೆ ಇರಬೇಕು. ಇಲ್ಲೇ ಹೋದ ಜೀವನದಲ್ಲಿ ಏನನ್ನು
ಕವಿ ಹೇಳಿದಾಗೆ ದೇವರ ಮನೆಯಲ್ಲಿ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಬಾಡಿಗೆದಾರ. ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆನ್ನುವ ಕಟ್ಟುಕರಾರು ಏನಿರುವುದೇನೋ ಅರಿತವರ. ಈ ಬಾಡಿಗೆ ಮನೆ ಕೊಡೋದು ಏನ್ ಮಾಡ್ತಾರೆ ಗೊತ್ತಾ? 11 ತಿಂಗಳದ್ದು ಬರೆಸ್ಕೋತಾರ, ಆಮೇಲೆ ಮತ್ತೆ ರಿವಾರ್ಡ್ ಮಾಡಬೇಕು. ಇಲ್ಲಿ ಹಂಗಿಲ್ಲ, ಯಾರು ಬರೆಸ್ಕೊಳ್ಳೋದಿಲ್ಲ. ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆನ್ನುವ ಕಟ್ಟುಕರಾರು ಏನಿರುವುದೇನೋ ಅರಿತವರ. ಮುಂದೆ ಈಗಲೇ ಬಿಡುಗಡೆ ಬಿಡಬೇಕಷ್ಟೇ. ಏನನ್ನ? ಮನೆಯನ್ನ, ಮಾಲೀಕರನ್ನ ಖಾಲಿ ಮಾಡಬೇಕಲ್ಲ. ಈಗಲೇ ಬಿಡುಗಡೆ ಬಿಡಬೇಕಷ್ಟೇ, ಇಲ್ಲ ತಾವಾಗಿಯೂ ಸಹ ಬಿಡಬಹುದಷ್ಟೇ. ಏನೋ ಮಾಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರಲ್ಲ, ಅದು ತಾವಾಗಿ ಬಿಟ್ಬಿಡೋದು. ನಾನು ಸಾಕಪ್ಪ ಮನೆ ಖಾಲಿ ಮಾಡಿ ಹೋಗ್ಬಿಡ್ತೀನಿ. ಈಗಲೇ ಬಿಡುಗಡೆ ಬಿಡಬೇಕಷ್ಟೇ, ತಾವಾಗಿಯೂ ಸಹ ಬಿಡಬಹುದಷ್ಟೇ. ಅದನ್ನು ಬಿಟ್ಟು ಇನ್ನೂ ಇರುವೇನು ನಾ ಬಿಡಲಾರೇನು ಎಂದರೆ ನಡೆಯದು ಈ ಪ್ರತಿಕಾರ ಇರಿಸು ಅವನಧಿಕ. ಏನ ಬಿಡಂಗಿಲ್ರಿ, ನಾ ಇನ್ನಷ್ಟು ದಿವಸ ಇರ್ತೀನಿ ಅಂತ ನಡೆಯಲಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಎಷ್ಟು ದಿವಸ ಇರಿಸ್ಬೇಕು, ಯಾವಾಗ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವನಧಿಕ. ಭೂಮಿ ಕಳಿಸ್ದವ ಕರ್ಕೊಳ್ಳವ. ಆ ಓಲೆ ಕರೆ ಓಲೆ ಬಂದಾಗ ಹೋಗ್ಬಿಡ್ಲೇಬೇಕು, ಹಿಂದಿನವರಿಗೆ ಜಾಗ ಖಾಲಿ ಮಾಡಿ ಕೊಡ್ಲೇಬೇಕು. ಇಷ್ಟೇ ಜೀವನ. ಇಂತಹ ಜೀವನವನ್ನ ದಾಸಿಮಯ್ಯನಂತಹ ಶರಣರು ಎಷ್ಟು ಸುಲಭವಾಗಿ ಅರ್ಥ ಮಾಡಿಕೊಂಡ್ರು, ಅಷ್ಟು ಸುಲಭವಾಗಿ ನಮ್ಗೆ ಅರ್ಥೈಸಿದಾಗ ಅದನ್ನ ಅರ್ಥ ಮಾಡ್ಕೊಂಡು ಬದುಕೋದಕ್ಕೆ ಕಲಿಯೋದು ನಮ್ಮ ಕೈಯೊಳಗೆ. ಬದುಕೋದು ನಮ್ಮ ಕೈಯೊಳಗೆ. ಅದನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡ್ರೆ ಅದು ಹಿತ ಆಗ್ತದ, ಯಾವ ರೀತಿ ಉಪಯೋಗ ಮಾಡಿಕೊಂಡ್ರೆ ಅಹಿತ ಆಗ್ತದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿನಿತ್ಯ ಪ್ರತಿಯೊಂದಕ್ಕೂ ಆ ರಾಜಮಯ್ಯನೇ ಬಂದು ನಮ್ಗೆ ಹಿಂಗ್ ಮಾಡಪ್ಪ ಹಿಂಗ್ ಮಾಡಪ್ಪ ಅಂತ ಹೇಳಕ್ ಆಗುದಿಲ್ಲ. ಅವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಆ ಬದುಕಿನ ದಾರಿಯಲ್ಲಿ ನಾವು ಹೋಗಬೇಕಾಗ್ತದೆ. ಹೋದಾಗ ನಾವು ಒಂದಷ್ಟು ಜೀವನದಲ್ಲಿ ನಾವು ಮುಕ್ತಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಸಮಯ ಬಹಳಾಗಿದೆ. ಈ ಸಂದರ್ಭದಲ್ಲಿ ನನ್ನ ಗೆಳೆಯ ಸರ್ ಬಹಳ ಪ್ರೀತಿಯಿಂದ ನನಗೆ ಮಾಡಿಕೊಂಡು ಅಷ್ಟೇ ಇಲ್ಲ, ಇಲ್ಲಪ್ಪ ನೀನು ಬರೆದಿರೋ ಪುಸ್ತಕ ತಗೊಂಡು ನಾನು ನಮ್ಮ ಜನರಿಗೆ, ನಿಮ್ಮ ಜನರಿಗೆ, ನಿಮ್ಮ ಊರಿನ ಜನರಿಗೆ ಅದು ಗೊತ್ತಾಗಲಿ, ಬಿಡುಗಡೆ ಮಾಡ್ತೀನಿ ನಾನು ತಗೊಂಡು ಬಾ ಅಂತ ನಾನು ಹೇಳಿದೆ. ಬಡಪ್ಪ ನೀವು ಇನ್ನೂ ಜಯಂತಿ ಮಾಡ್ತಿದ್ದೀರಿ, ಅದರೊಳಗೆ ಈ ಕಾರ್ಯಕ್ರಮ ಸೇರಿಸಿ ಅದಕ್ಕೆ ಅಡಚಣೆ ಮಾಡೋದು ಬೇಡ, ಅದ್ರ ಬಾಡಿಗೆ ನಡಿ ಮತ್ತೊಂದು ಸಾರಿ ಕೊಡೋಣ ಅಂತಂದ್ರೆ ಇಲ್ಲ, ಅದು ಒಳ್ಳೆಯ ಸಂದರ್ಭ, ನೀನು ತಗೊಂಡು ಬರಲೇಬೇಕು ಅಂತ ಹೇಳೋದಕ್ಕೆ ಅವನ ಒತ್ತಡಕ್ಕೆ ಮಾಡಿದ್ದು ನಾನು ತಗೊಂಡು ಬಂದಿದ್ದೀನಿ. ಆ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಕೈಯಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಅವರು ಆ ಕಾರಣಕ್ಕಾಗಿ ಗೆಳೆಯ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಇಷ್ಟೊಂದಿನವರೆಗೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ. ಒಳ್ಳೆಯದಿದ್ರೆ ಇಲ್ಲಿ ಸೇರಿಸಿ ಈ ಕಡೆ ಬಂದ್ ಮಾಡಿಬಿಡ್ರಿ, ಕೆಟ್ಟದನ್ಸಿದ್ರೆ ಇದನ್ನು ತೊಲ್ಲ ಇಟ್ಬಿಡ್ರಿ, ಹೊರಗೆ ಹೋಗ್ಬಿಡ್ತದ, ಮತ್ತೆ ನಿಮ್ಮ ಮನೆಗೆ ನೀವು ಹೋಗ್ಬಿಡ್ತೀರಿ. ಯಾಕಂದ್ರೆ ಅಮೂಲ್ಯ ಸಮಯ ನೀವು ದಹಾವಿ ಓದ್ಬಿಟ್ಟು ಬಂದ್ಬಿಡ್ತೀರಿ, ಅದು ಭಾಳ ನಿಜ. ನೀವು ಎಲ್ಲೆಲ್ಲಿ ಹೋಗ್ಬೇಕಾಗಿತ್ತು ಅಂತ ಅದಕ್ಕೆ ಕೊನೆಯಲ್ಲಿ ನಗತಾ ಬದುಕಬೇಕು ಅಂತ ಶರಣ ಹೇಳ್ಯಾರ. ಅದಕ್ಕೆ ನಗತಾ ಕಾರ್ಯಕ್ರಮ ನಡೆಸೋಣ. ಯಾಕಂದ್ರೆ ನಾವು ಹೆಂಗ್ ಬಂದಿವಿ ಅಂದ್ರೆ ನಕ್ಕೋತ ಬಂದಿವಿ, ನಕ್ಕೋದಿರ್ಬೇಕು, ನಕ್ಕೋತ ಹೋಗ್ಬೇಕು. ಖುಷಿ ನಗುತ್ತ ಬಂದೇವ, ತುಸು ನಗುತ್ತ ಬಾಳೋಣ, ನಸು ನಗುತ್ತ ಸಾಗೋಣ. ಕೂಸು ಹುಟ್ಟಿದ ತಕ್ಷಣ ಕೂಸು ಸುಮ್ಮನೆ ನಗ್ತದ, ಅದು ಎಂತ ನಗೋದು? ಖುಷಿ ನಗು. ಖುಷಿ ನಗುತ್ತ ಬಂದೇವ, ಅದಕ್ಕೆ ಕಾರಣ ಗೊತ್ತಿಲ್ಲ. ಇನ್ನು ಬದುಕುವಾಗ ತುಸು ನಗುತ್ತ ಬಾಳೋಣ. ಯಾವ ಮುಖ ಗಂಟಾಕೊಂಡು ಕುಂದ್ರದು ಬೇಡ, ಒಂದು ಸ್ವಲ್ಪ ನಗೋಣ. ಹೋಗುವಾಗ ಸಾಯಿಗೆ ಅಂತ ಚಿಂತೆ ಮಾಡಿ ಅಳೋದು ಬೇಡ, ನಸು ನಗುತ್ತ ಸಾಗೋಣ. ಯಾಕಂದ್ರೆ ಮುಂದಿನವರಿಗೆ ಸ್ಟೇಷನ್ ಖಾಲಿ ಮಾಡಿಕೊಡ್ಲೇಬೇಕು, ಮತ್ತು ಅವ್ರಿಗೆ ಜಾಗ ಮಾಡಿಕೊಡ್ಬೇಕಲ್ಲ. ಆ ಕಾರಣಕ್ಕಾಗಿ ಇರೋ ಒಂದು ದಿವಸ ಎಲ್ಲರೂ ಆರೋಗ್ಯವಂತರಾಗಿರಿ, ಚೆನ್ನಾಗಿರಿ. ಆ ರಾಶಿಮಯ್ಯನಂತ ಸಂತರ ಶರಣರ ಕೃಪಾ ಕಟಾಕ್ಷ ನಮ್ಮ ನಿಮ್ಮೆಲ್ಲರ ಮೇಲೆ ಅಂತ ಹೇಳ್ತಾ ಇಷ್ಟೊಂದವರಿಗೆ ಆಲಿಸಿದ್ದಕ್ಕೆ ಅನಂತ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸಿದ್ದೇನೆ. ನಮಸ್ಕಾರ.